ಓಕೆ ತಗೋರಿ. ಹಲೋ 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 ಆರಾಮ್ ಆರಾಮ್. ನಮಸ್ಕಾರ. ಇವತ್ತು ಚಾಲಕ ದಿನಾಚರಣೆ ಬಗ್ಗೆ ಒಂದೆರಡು ಮಾತು ನಿಮ್ಮ ಹತ್ರ ಕೇಳ್ಕೊಂಡು, ನಾವು ಟ್ರಕ್ಸಪ್ ಕಂಪನಿಯಿಂದ ಮೊಹಮ್ಮದ್ ಮಕ್ಬೂಲ್ ಆದ್ರೆ ನಾವು ಗ್ರೋತ್ ಅಸೋಸಿಯೇಟ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ ಹೊಸಪೇಟೆಯಲ್ಲಿ. ಹಾಗಾಗಿ ನಮ್ದು ಟ್ರಕ್ಸಪ್ ಕಂಪನಿಯಿಂದ ಒಂದು ಡ್ರೈವರ್ಗೆ ಒಳ್ಳೆ ಮಾಹಿತಿ ಹಾಗೂ ಅವರಿಗೆ ಒಂದು ಅಪ್ರಿಶಿಯೇಟ್ ಮಾಡೋದಕ್ಕಂತ ನಿಮ್ಮ ಹತ್ರ ಒಂದೆರಡು ಮಾತು ಕೇಳಕ್ಕಂತ ಬಂದಿದ್ದೀನಿ. ಮೊದಲನೇದಾಗಿ ಟ್ರಕ್ಸಪ್ ಕಂಪನಿಯವರಿಗೆ ವಂದನೆಗಳು. ಎಲ್ಲ ದೇಶದ ಚಾಲಕರಿಗೆ ಚಾಲಕ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ಚಾಲಕರಿಗೆ ಎಂತಹ ಸಮಸ್ಯೆಗಳು ಇದ್ದಾವೆ, ಚಾಲಕರ ನಿಜವಾದ ಅವ್ರ ಬದುಕಿಗೆ ಬೇಕಾಗಿರುವಂತ, ಅವ್ರ ಜೀವನಕ್ಕೆ ಬೇಕಾಗಿರುವಂತದ್ದು ಏನು ಎತ್ತ ಯಾರು ಆಲೋಚನೆ ಮಾಡದೆ ಇರೋದು ದುರ್ದೈವದ ಸಂಗತಿ. ಯಾಕಂದ್ರೆ ಜಗತ್ತಿನಲ್ಲಿ ಬರೀ ದ್ವೇಷ ಅನ್ನೋದೇ ಹುಟ್ಟಿಕೊಂಡಿರೋದು. ಅದರಲ್ಲಿಯೂ ಭಾರತ ದೇಶದಲ್ಲಿ ದ್ವೇಷನೇ ಆಡಳಿತ ನಡೆಸ್ತಾ ಇದೆ. ದ್ವೇಷನೇ ಆಡಳಿತ ನಡೆಸ್ತಾ ಇದೆ. ಈ ದೇಶದಲ್ಲಿ ಅಲ್ಪಸಂಖ್ಯಾತರನ್ನು ಗುರಿಯಾಗಿರಿಸಿ ಚರ್ಮ ಉದ್ಯಮ ಸಂಪೂರ್ಣವಾಗಿ ನೆಲಕಚ್ಚಿಸಿದ್ರು. ಅದೇ ರೀತಿ ಗುಜಿರಿ ಉದ್ಯಮ ನೆಲಕಚ್ಚರಿಸಿದ್ರು. ಈಗ ಜಗತ್ತಿನಲ್ಲಿ ಈ ದೇಶದಲ್ಲಿ ಇವರು ಕಣ್ಣು ಮುಂದೆ ಕಾಣ್ತಿರೋದು ಟ್ರಾನ್ಸ್ಪೋರ್ಟ್. ಈ ಟ್ರಾನ್ಸ್ಪೋರ್ಟ್ ಉದ್ಯಮದಲ್ಲಿಯೂ ಅತಿ ಹೆಚ್ಚಿನ ಸಂಖ್ಯೆ ಮುಸಲ್ಮಾನರು ಇದ್ದಾರೆ ಅಂತೇಳಿ ಈ ಟ್ರಾನ್ಸ್ಪೋರ್ಟ್ ಉದ್ಯಮವನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಆಗ್ಲಿ, ಕೇಂದ್ರ ಸರ್ಕಾರ ವಿರೋಧ ಪಕ್ಷ ಆಗ್ಲಿ, ಪ್ರತಿಯೊಬ್ಬರು ನಿರ್ಲಕ್ಷ್ಯತನದಿಂದ ಕಾಣ್ತಾ ಇದ್ದಾರೆ. ಇದರಲ್ಲಿ ಈ ಒಂದು ಟ್ರಾನ್ಸ್ಪೋರ್ಟ್ ವ್ಯವಹಾರ ಅತಿ ಹೆಚ್ಚಿನ ಮುಸಲ್ಮಾನರು ನಡೆಸ್ತಿರ್ಬಹುದೇನೋ, ಆದ್ರೆ ಈ ಟ್ರಾನ್ಸ್ಪೋರ್ಟ್ ವ್ಯವಹಾರದ ಅನೇಕ ವಾಹನಗಳಿಗೆ ಬಹುಸಂಖ್ಯಾತರು ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಸಣ್ಣ ಪರಿಜ್ಞಾನ ಕೂಡ ಇವ್ರಿಗೆ ಇಲ್ಲೇನು. ಈ ಟ್ರಾನ್ಸ್ಪೋರ್ಟ್ ಉದ್ಯಮ ನೆಲ ಕಚ್ಚಿರೋದಕ್ಕೆ ಇವತ್ತು ಚಾಲಕರ ಬದುಕು ಯಾವ ಮಟ್ಟಕ್ಕ ಇಳಿದಿದೆ, ಎಷ್ಟು ಹಾಳಾಗಿದೆ ಯಾರು ಕೇಳ್ತಾ ಇದ್ದಾರೆ. ಒಂದು ವಾಹನಕ್ಕೆ ಇನ್ಸೂರೆನ್ಸ್ ಮಾಡ್ತಾರೆ ಬೇಕಾದಷ್ಟು, ಚಾಲಕರ ಬದುಕಿಗೆ ಒಂದು ಸರಿಯಾದಂತ ಇನ್ಸೂರೆನ್ಸ್ ವ್ಯವಸ್ಥೆ ಇಲ್ಲ. ಅವ್ರು ಏನಾರ ಬದುಕೇನಾರ ಕಾಯಿ ಕಾಲ್ ಕಟ್ ಏನಾರ ಆಯ್ತಂದ್ರೆ ಅವ್ರನ್ನ ಇಷ್ಟು ಸಣ್ಣ ಪುಟ್ಟ ಇನ್ಸೂರೆನ್ಸ್ ಕೊಟ್ಟು ಮನೆಗೆ ಕಳಿಸಿ ಅವ್ರ ಬದುಕು ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಿರೋದು ನಮ್ ಕಣ್ಣ ಮುಂದೆ ಇದೆ. ಬೇಕಾದಷ್ಟು ಮೊನ್ನೆ ನಮ್ಮ ಸ್ನೇಹಿತ ಲಕ್ಷ್ಮಣ ಅಂತೇಳಿ ಲಾರಿ ಚಾಲಕ, ಆತನ ಕಾಲೇ ಕಟ್ಟಾಯ್ತು ಈ ಒಂದು ಆಕ್ಸಿಡೆಂಟ್ ನಲ್ಲಿ. ಆತಗ ಇನ್ನಾದ್ರೂ ಜೀವನ ಪರ್ಯಂತ ಈ ಒಂದು ಆಕ್ಸಿಡೆಂಟ್ ಆಗೋದಿರ್ಲಿ, ಕಾಲ್ ಕಟ್ ಮಾಡೋದಿರ್ಲಿ, ಅವ್ನ ಜೀವನ ಪರ್ಯಂತ ಒಂದು ಇನ್ಸೂರೆನ್ಸ್ ದುಡ್ಡಿಗೆ ಕೋರ್ಟಿಗೆ ಅಡ್ಡಾಡ್ಬೇಕು. ಅದು ಅವ್ನ ಸಾತಿ ಮೇಲೇನು ಬಂದಿರೋದೈತೆ ಚಾಲಕರು. ಇನ್ನು ಇವ್ರ ಕುಟುಂಬದ ಬದುಕು ಯಾರು ನೋಡ್ಬೇಕು? ಹಿಂಗಾಗಿ ನಾನು ದೇಶದ ಈ ಒಂದು ಟೆಕ್ಸಸ್ ಕಂಪನಿ ಅವ್ರ ಪರವಾಗಿ ಕೇಳ್ಕೊಳ್ಳೋದೇನೆಂದ್ರೆ, ಚಾಲಕರಿಗೆ ಉತ್ತಮವಾದ ಸೌಲಭ್ಯಗಳು, ಅವರ ಹೆಂಡತಿ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸದ ಸೌಲಭ್ಯ ಆಗ್ಲಿ, ಅವ್ರ ಹೆಣ್ಮಕ್ಕಳಿಗೆ ಒಂದು ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರ ಕೆಲಸದ ತರಬೇತಿ ಕೊಡೋದ್ರ ಮೂಲಕ ಆಗ್ಲಿ, ಒಂದು ಸಂಪೂರ್ಣ ಕುಟುಂಬವನ್ನು ಮೇಲ್ ತರುವಂತ ಕೆಲಸ ಸರ್ಕಾರಗಳು ಮಾಡಬೇಕು. ಆದ್ರೆ ಯಾವ ಸರ್ಕಾರಗಳು ಇವ್ರ ಪರವಾಗಿ ನಿಲ್ತಾ ಇಲ್ಲ. ಕೇವಲ ಇವ್ರನ್ನ ಕಾರ್ಮಿಕ ದನಗಳು ಕಾರ್ಮಿಕ ದನಗಳು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಕಂಪನಿಗಳು ನಡ್ಸ್ಕೊಳ್ತಾ ಇರೋದು ಹೇಯವಾದ ಸಂಗತಿ. ಇದು ನಾಚಿಗೆ ಬರುವಂತ ಸಂಗತಿ. ಅದಕ್ಕೋಸ್ಕರ ನಿಮ್ಮ ಈ ಒಂದು ಈ ಟ್ರಕ್ಸ್ ಅಪ್ ಕಂಪನಿ ಅವರು ಚಾಲಕ ದಿನಾಚರಣೆ
ಒಂದು ಅಂಗವಾಗಿ ಇವತ್ತು ಅವರ ಪರವಾಗಿ ನಾವು ಮಾಧ್ಯಮದ ಮೂಲಕ ಎಲ್ಲರಿಗೂ ಎಚ್ಚರಿಸ್ತಾ ಇದ್ದೀರಿ, ಒಂದು ನೆನಪು ತರ್ತಾ ಇದ್ದೀರಿ. ಅವ್ರು ಒಳ್ಳೇದಾಗ್ಲಿ, ಅವ್ರ ಉಜ್ವಲ ಭವಿಷ್ಯ ಚೆನ್ನಾಗಾಗ್ಲಿ ಅಂತ ಹೇಳಿ ತಾವು ಹಾರೈಸ್ತಾ ಇದ್ದೀರಿ. ತಮಗೂ ಮತ್ತು ನಮ್ಮ ಪರವಾಗಿಯೂ ತಮಗೆ ಅಭಿನಂದನೆಗಳು ತಿಳಿಸ್ತಾ 2 ಮಾತು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ದಿನದಲ್ಲಿ ಡ್ರೈವರ್ಗಳಿಗೆ ಯಾವ ತರ ಅವ್ರಿಗೆ ಮಾಹಿತಿ ಕೊಡ್ಬೇಕಂತ ನೋಡಿ. ಯಾಕಂದ್ರೆ ಡ್ರೈವರ್ ಹಗಲು ರಾತ್ರಿ ಅವರು ಡ್ರೈವರ್ ಓಡಿಸೋದ್ರು, ಬಟ್ ಅವ್ರಿಗೆ ಎಲ್ಲಿ ಬೇಕಾದ್ರೆ ಅವ್ರಿಗೆ ಒಂದು ತರ ರೆಸ್ಟ್ ರೂಮ್ ಇಲ್ಲ, ಒಂಥರ ಅವ್ರಿಗೆ ಶಾಂತಿ ಇಲ್ಲ. ಅಂದ್ರೆ 24 ತಾಸು ಅವ್ರ ಗಾಡಿ ಓಡಿಸಬೇಕು. ಅದೇ ಕಾರಣ ನೀವು ಒಂದು ಸರ್ಕಾರಕ್ಕೆ ನೀವು ಏನ್ ಗಮನ ಕೊಡ್ಬೇಕು, ಈ ತರ ಮಾತು ಅಲ್ಲ. ಇದು ರಸ್ತೆ ಮಧ್ಯದಲ್ಲಿ ಈ ವಿಚಾರವಾಗಿ ರಾಜಮಾರ್ಗಗಳಿದಾವೆ, ರಸ್ತೆ ನ್ಯಾಷನಲ್ ಹೈವೇಗಳಿದಾವೆ, ವಿಶ್ರಾಂತಿ ಗೃಹಗಳು ಮಾಡಬೇಕು ಚಾಲಕರಿಗೆ. ಹೌದು. ಆ ವಿಶ್ರಾಂತಿ ಗೃಹದಲ್ಲಿ ಅವರಿಗೆ ಸ್ನಾನ ಶೌಚಾಲಯ ಸೌಲಭ್ಯ ಇರಬೇಕು. ಅನೇಕ ರೀತಿಯಲ್ಲಿ ಬಹಳ ಕಡಿಮೆಯಾಗಿ ನಡೀತಿರೋ ಪ್ರತಿ 50 ಕಿಲೋಮೀಟರ್ ಒಂದು ವಿಶ್ರಾಂತಿ ಗೃಹ ಇದ್ರೆ ತುಂಬಾ ಒಳ್ಳೇದು ಇದ್ರಲ್ಲಿ. ಯಾಕಂದ್ರೆ ಆತ ಎಚ್ಚೆತ್ತು ಚಾಲನ ಮಾಡಿದ್ರೆ ಎಲ್ಲಾ ಪ್ರಯಾಣಿಕರು ಚೆನ್ನಾಗಿರ್ತಾರೆ. ಅವ್ರ ಮಾಲ್ ಕೂಡ ಒಳ್ಳೆ ಟೈಮಿಗೆ ಹೋಗಿ ಯಾರಿಗ್ ಮುಟ್ಟಬೇಕು ಅವ್ರಿಗೆ ಮುಟ್ತೇವೆ. ಈ ಜವಾಬ್ದಾರಿ ಚಾಲಕನ ಮೇಲೆ ಇರೋದ್ರಿಂದ ಚಾಲಕನ ಪ್ರತಿಯೊಂದು ರಕ್ಷಣಾ ಬಾಧ್ಯತೆಗಳು ಅವರನ್ನು ನೇಮಕ ಮಾಡಿಕೊಂಡಿರುವಂತ ಕಂಪನಿಗಳ ಜವಾಬ್ದಾರಿಯಾಗಿದೆ ಮತ್ತು ಆ ಸರ್ಕಾರದ ಜವಾಬ್ದಾರಿಯಾಗಿದೆ ಕೂಡ. ಹೌದು. ಈಗ ಎಲ್ಲಾ ಕಂಪನಿಗಳು ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು, ಎಲ್ಲಾ ಕಂಪನಿ ಕಡೆಯಿಂದ ಡ್ರೈವರ್ಗಳಿಗೆ ಅವ್ರಿಗೆ ಕಂಪನಿಯಿಂದ ಏನ್ ಸೌಲಭ್ಯ ಕೊಡ್ಬೇಕಂತ ನೀವು ನಿರ್ಧರಿಸಿರೋ? ಡ್ರೈವರ್ಗಳಿಗೆ ಎಲ್ಲಾ ಕಡೆ ಡ್ರೈವರ್ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾದಲ್ಲಿ ಎಲ್ಲಾ ಕಡೆ ಡ್ರೈವರ್ ಓಡಿಸೋದು ಗಾಡಿ. ಆ ಡ್ರೈವರ್ಗಳಿಗೆ ಎಲ್ಲಾ ಕಂಪನಿ ಕಡೆಯಿಂದ ಅವ್ರಿಗೆ ಏನ್ ಸೌಲಭ್ಯ ಕೊಡ್ಬೇಕಂತ ನಿಮ್ಮ ಹತ್ರ ನೋಡಿ. ಮುಖ್ಯವಾಗಿ ಮಕ್ಕಳಿಗೆ ಶಿಕ್ಷಣ ಬೇಕು, ಡ್ರೈವರ್ ಮಕ್ಕಳಿಗೆ. ಹೌದು. ಅವರಿಗೆ ರೇಷನ್ ಬೇಕು. ಹೌದು. ಅವ್ರಿಗೆ ವಾಸ ಮಾಡುವಂತ ಯೋಗ್ಯವಾದಂತ ಮನೆ ನಿರ್ಮಾಣ ಮಾಡ್ಕೊಡ್ಬೇಕು ಹೆಂಡತಿ ಮಕ್ಕಳಿಗೆ. ಅವ್ರು ಮತ್ತೆ ಇರುವಂತ ವಾತಾವರಣ ಪರಿಸರ ಸ್ವಚ್ಛವಾಗಿ ಇಟ್ಕೊಡ್ಬೇಕು. ಅವ್ರು ಮನುಷ್ಯರು ತಾನೆ. ಹೌದೌದು. ಅವ್ರನ್ನ ಪ್ರಾಣಿಗಳಂತ ಯಾಕೆ ನೋಡ್ಕೋಬೇಕು? ತಪ್ಪಲ್ಲ. ತಪ್ಪು. ಪ್ರಾಣಿಗಳಿಗಿಂತಲೂ ಕಡೆಯಾಗಿ ನೋಡ್ತಾ ಇದಾರಲ್ಲ ಡ್ರೈವರ್ಗಳಿಗೆ. ಆ ಡ್ರೈವರ್ಗಳಿಗೆ ಬಟ್ಟೆ ಅವ್ರು ಈಗ ಈ ಒಂದು ಒತ್ತಡಗಳಲ್ಲಿ ಅವರು ಅಡ್ಡದಾರಿಗೆ ಹೋಗುವ ಸಂಭವಗಳು ಜಾಸ್ತಿ ಇದೆ. ಪಾನಮತ್ತ ಆಗ್ತಾ ಇದ್ದಾರೆ. ಒಂದು ಟೆನ್ಷನ್, ಬದುಕಿನಲ್ಲಿ ಟೆನ್ಷನ್, ಸಾಲುಗಳು, ಜವಾಬ್ದಾರಿಗಳು, ಅವ್ರ ಬದುಕಿಗೆ ಕೊಡುವಂತ ಇವ್ರ ಸಂಬಳ ಕೊಡೋದು ಕೂಡ ಯಾವ ಮೂಲೆಗೂ ಆಗಲ್ಲ. ಇವ್ರು ಕಂಪನಿಗಳು ಕೊಡೋದು ಸಂಬಳ ಯಾವ ಮೂಲೆಗೂ ಆಗಲ್ಲ. ಸರ್ಕಾರನು ಸರಿಯಾಗಿ ಯಾವುದೇ ರೀತಿಯಿಂದ ಕೈ ಹಿಡಿಯಲ್ಲ ಕೂಡ. ಅದಕ್ಕೋಸ್ಕರ ಅವ್ರ ಬದುಕು ನಿರ್ಮಾಣ ಮಾಡ್ಬೇಕು. ಅವ್ರ ಹೆಂಡತಿ ಮಕ್ಕಳು ಸುಖವಾಗಿದ್ರೆ, ಅವರು ಚೆನ್ನಾಗಿದ್ರೆ, ಚಾಲಕ ಸಂತೃಪ್ತಿಯಾಗಿ ತನ್ನ ಚಾಲನಾ ತರಬೇತಿ ಕೆಲಸವನ್ನು ನಿರ್ಭಯಾಗಿ ಮಾಡಲು ಸಾಧ್ಯ. ದೇಶ ಸುಖಿ ಸಮೃದ್ಧಿಯಾಗಿ ಬೆಳೆಯಲು ಸಾಧ್ಯ. ಈಗ ಬಹಳ ಡ್ರೈವರ್ಗಳು 24 ತಾಸು ಗಾಡಿಗೆ ಓದ್ತಾರಲ್ಲ, ಅಂತ ಡ್ರೈವರ್ಗೆ ನೀವು ಏನ್ ಮಾಹಿತಿ ರಾತ್ರಿ ನಿದ್ದೆ ಮಾಡಬೇಕು ಬೇಡ, ಮನುಷ್ಯಗೆ ನಿದ್ದೆ ಎಷ್ಟು ಬೇಕು, ಆತರ ಒಂದು ಡ್ರೈವರ್ಗೆ ಮಾಹಿತಿ ಕೊಡಿ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಚಾಲಕರಿಗೆ ಒಂದು ನಿರ್ದಿಷ್ಟವಾದ ಸಮಯದ ಅವಧಿ ಚಾಲನೆಗೆ ಕೊಡ್ಬೇಕು. ಈ ಕೊಡ್ಬೇಕಂತ ಹೇಳಿದ್ರೆ ಒಂದು ಒಳ್ಳೆಯ ವೇತನ ನಿಗದಿ ಆಗ್ಬೇಕು. ಯಾಕಂದ್ರೆ ಇದು ಇವರ ಒಂದು ಕೆಲಸ ಏನಿದೆ ಅಲ್ಲ, ಡೇಂಜರ್ ಝೋನ್ ನಲ್ಲಿ ಬರ್ತೈತಿ ಇವ್ರ ಕೆಲಸ. ಇವ್ರ ಸಂಬಳ ಅದ್ರ ತರಾನೇ ಇರ್ಬೇಕು. ಯಾಕಂದ್ರೆ ಎಲ್ಲರ ಏನಾರು ಆಕ್ಸಿಡೆಂಟ್ ಆದ್ರೆ ಅವ್ರನ್ನ ಕೇಳೋದಿಕ್ಕಿರಂಗಿಲ್ಲ. ಆ ವಿಚಾರವಾಗಿ ಇವರು ತಮ್ಮ ಬದುಕಿಗೆ ಒಂದು ಒಳ್ಳೆ ವೇತನ ಇರ್ಲಾರ್ದಕ್ಕ ಇವರು 3 ಹೊತ್ತು ಕೂಡ ಕೆಲಸ ಮಾಡುವಂತ ಜವಾಬ್ದಾರಿ ಹೊತ್ತೊಂದು ರಿಸ್ಕ್ ತಗೊಂಡ್ ನಡೀತಾರೆ. ಇವ್ರಿಗೆ ಒಳ್ಳೆ ವೇತನ ಕೊಟ್ರೆ ಏನು ಒಂದು ಸರ್ಕಾರದ ಕಾರ್ಮಿಕ ಅವಧಿ ಕೆಲಸ ಮಾಡುವಂತ ಅವಧಿ ಏನ್ 8 ತಾಸು ಇದೆಯೋ 7 ತಾಸು ಇದೆಯೋ ಅಷ್ಟರಲ್ಲಿ ಅವರು ಒಳ್ಳೆ ಸಂತೃಪ್ತಿಯ ಜೀವನ ನೀಡುವಂತದ್ದಿದ್ರೆ ಇವೆಲ್ಲ ಯಾವ್ದಾಗಲ್ಲ. ಚಾಲಕರ ಕೊರತೆನೂ ಬಹಳ ಆಗ್ತಾ ಇದೆ. ಈ ಒಂದು ಸಮಸ್ಯೆಗಳು ಇರೋದ್ರಿಂದ ಏನಾದ್ರೂ ಆಗ್ಲಪ್ಪ, ಈ ಡ್ರೈವರ್ ಆಗೋದ್ ಬೇಡಪ್ಪ, ಈ ಚಾಲಕ ಆಗೋದ್ ಬೇಡಪ್ಪ ಅನ್ನೋ ನಿರ್ಣಯ ಬರ್ತಾ ಇರೋದ್ರಿಂದ ಚಾಲಕರ ಒಂದು ಸಮಸ್ಯೆಗಳು ಸಿಕ್ಕಾಪಟ್ಟೆ ಕಾಣ್ತಾ ಇದೀವಿ ನಾವು. ಈ ಸಾರಿಗೆ ವ್ಯವಸ್ಥೆಯಲ್ಲಿ, ಸರ್ಕಾರಿ ಸಾರಿಗೆ ವ್ಯವಸ್ಥೆಯಲ್ಲಿ ಕೂಡ ನಾವು ಇದನ್ನ ಕಾಣ್ತಾ ಇದೀವಿ. ಹೌದು. ಸಣ್ಣ ಪುಟ್ಟ ಸರಿಯಾದ ತರಬೇತಿ ಇಲ್ದಿರಂತ ಡ್ರೈವರ್ಗಳನ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಎರ್ರಬಿರಿ ಚಾಲನೆಯನ್ನು ಆಗ್ತಾ ಇದೆ. ಸರಿಯಾದಂತ ಮಾರ್ಗಗಳನ್ನ ಅನುಸರಿಸಬೇಕಿದೆ ಈ ವಿಚಾರದಲ್ಲಿ. ಆಯ್ತು. ನಾವ್ ಇವತ್ತು ಟ್ರಕ್ಸ್ ಆಫ್ ಕಂಪನಿಯಿಂದ ನಾವು ನಿಮ್ಮ ಹತ್ರ 1-2 ಮಾತು ಕೇಳಿದ ನಮ್ಗೆ ಬಹಳ ಧನ್ಯವಾದ ನಿಮ್ಗೆ. ಹಾಗಾಗಿ ನಮ್ಮ ಕಂಪನಿ ಕಡೆ ನಿಮ್ಗೆ ಧನ್ಯವಾದಗಳು. ನಮಸ್ತೆ. ಧನ್ಯವಾದ. ಅಸ್ಸಲಾಮು ಅಲೈಕುಂ. ವಾಲೇಕುಂ.
अब जमात का ये जी आओ जमात में बैठो बोलो